ಅಮ್ಮ ನಿನ್ನ ಮಗನ ಸೊಸೆ ಬಂದವ್ರೆ ಇವಾಗ ಅಲ್ಲೂ ಇಲ್ಲೂ ಮನೆ ಕೇಳ್ಕೊಂಡು ಓಡಾಡ್ತಾ ಇದ್ದಾರಮ್ಮ ಅವರು. ಬರಲಿ ಸುಮ್ಮನಿರು, ಅಲ್ಲೂ ಇಲ್ಲೂ ಸುತ್ತಾಡಿ ಎಲ್ಲನ ಮನೆ ಸಿಗ್ದಂಗೆ ಆಗಬೇಕು. ಹಂಗಾದ್ರೆ ಗೊತ್ತಾಗುತ್ತೆ. ಮನೆ ಸಿಗಲಿಲ್ಲ ಅಂದರೆ ಗೊತ್ತಾಳ ಅವಳಿಗೆ ಏನು ಬಾಡಿಗೆ ಕೊಡೋಕ್ಕೂ ದುಡ್ಡಿಲ್ಲ, ಯಾತ್ರದಿಲ್ಲ ತವ್ರ ಮನೆಯಾಗೆ. ಏನೋ ನಾವು ಹೇಳ್ಕೊಂಡ್ರೆ ಮರ್ಯಾದಿರಲ್ಲ ಎಂಬ ಒಂದು ಕಾರಣಕ್ಕೋಸ್ಕರ ಡೋರ್ಲಿಂದ ಎಂಟು ತಗೊಂಬಂದಿದ್ದೀವಿ. ಎಲ್ಲ ಮಸ್ತಾಗೈತೆ, ಶ್ರೀಮಂತರು ಅಂತ ಇವ್ರ ಮುಂದೆಲ್ಲ ಸಾದ್ರ ಆಗ್ತೀವಿ ಎಂಬುದಕ್ಕೋಸ್ಕರ ಹೇಳ್ಕೊಂಡಿದ್ದು ಅಷ್ಟೇನು. ಯಾತ್ರೆಗೆ ಆತು ಇಲ್ಲ ಅಲ್ಲಿ ಎಲ್ಲ ನೋಡಿರೆ ಯಾತ್ರದ್ದು ಇಲ್ಲ. ₹1 ದುಡ್ಡು ಇವಳು ಇನ್ನು ಇಲ್ಲಿಂದ ಕಳಿಸ್ತಾಳೆ. ನಮ್ಮ ಮನೆಗಳು ದುಡ್ಡು ಕಾಸಿ ಒಟ ಕುಡಿಕೋಣ, ಅವ್ರ ಅಪ್ಪ ಇರ್ಗು ಅವ್ರ ಅಮ್ಮ ಇರ್ಗು ಅವ್ರ ಅಣ್ಣ ಇರ್ಗು ಕೊಟ್ಟು ಬರ್ತಾಳೆ. ಯಾತಲ್ಲಿ ಬದನೆಕಾಯಿ ಇಲ್ಲ ತವ್ರ ಮನೆಯಾಗೆ, ಯಾತ್ರದ್ದು ಇಲ್ಲ. ಅಮ್ಮ ಯಾರು ಮನೆಯಾಗಿರಕ್ಕಂತ ಕೇಳ್ತಾ ಇದ್ದಾಳೆ ಗೊತ್ತಾ? ಆ ಗಿರ್ಜಿಂಬೆ ಮನೆಯಾಗಿರಕ್ಕೆ. ಆ ಗಿರ್ಜಿಂಬೆನೆಲ್ಲ ಮಾತಾಡಿಸ್ತಾ ಇದ್ದಾಳೆ ಕಣಮ್ಮ. ಮೊನ್ನೆನೂ ಅವತ್ತು ಬಂದಿದ್ಲಂತೆ, ಇಲ್ಲಿಂದ ಜಗಳ ಮಾಡ್ಕೊಂಡು ಹೋದ್ಲಲ್ಲ, ಆವಾಗ ಬಂದು ಕೇಳಿದ್ಲಂತೆ. ಅವತ್ತು ಏನೋ ಎಲ್ಲ ಕೇಳ್ಕೊಂಡು ಹೋದ್ಲಂತೆ. ಇವತ್ತೆಲ್ಲನ ಗಿರ್ಜಿಂಬೆ ಏನಾನ ಅವಳು ಇರ್ರಿ ಅಂತ ಏನೋ ಹೇಳಿದ್ಲಂತೆ ಅಂತ ಮಾತಾಡ್ತಿದ್ರಪ್ಪ ಅಲ್ಲಿ. ಅವಳ ಜೊತೆಗೆ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ಲು. ನನಗೆ ವಾಣಿ ಹಂಗಂದು, ವಾಣಿ ಅಲ್ಲ ಇವಳೆ ಅಮೃತ, ಮತ್ತು ಅವಳು ಅಲ್ಲಿ ಮಾತಾಡ್ತಾ ಇದ್ದಾಳೆ ಅವ್ರ ಜೊತೆಗೆಲ್ಲನ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಎಲ್ಲರನ್ನೂ ಮಾತಾಡಿಸ್ಕೊಂಡು ಚೆನ್ನಾಗಿದ್ದಾಳೆ ನಿಮ್ಮೆಗಳು ಸಿಟ್ಟಿಗೆ ಅಂತೇಳಿ ವಾಣಿ ನನ್ನ ಹತ್ರ ಹೇಳಿದ್ಲು. ಅವತ್ತೇನೆ ಬೇಬಿ ಜೊತೆಗೆ ಹೋಗಿ ಮಾತಾಡಿದ್ಲಂತೆ. ಮಾತಾಡ್ಸಲ್ಲ ಹೇಳು, ಅವಳಿದ್ದು ಬೇಡ. ಅವಳೆ ಹತ್ತಕ್ಕೆ ಮಾತಾಡ್ಸಲ್ಲ ಎಲ್ಲ ಯಾರು ನೋಡಿದ್ಲ ಏನ ಮಾತಾಡ್ಸಲ್ಲ ಹೇಳು. ಅಮ್ಮ ನೀನು ನಂಬಲ್ಲ ಅಂತಲೇ ಬಾ ನೋಡು. ಅವಳ ಜೊತೆಗೆ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾಳೆ, ಬಾ ಬೇಕಾದ್ರೆ ನೋಡು. ನೀನು ನಂಬಲ್ಲ, ನಾನು ಏನು ಹೇಳಿದ್ರು ನಂಬಲ್ಲ ನೀನು. ಬಾ ನೋಡಿದ್ರೆ ಗೊತ್ತಾಗೋದು. ನೋಡಿ ಇಲ್ಲಿ ತೋರಿಸ್ತೀನಿ. ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾಳೆ ಅವಳ ಜೊತೆಗೆ, ಎಲ್ಲರನ್ನೂ ಮಾತಾಡ್ಸ್ಕೊಂಡು ಸೆನಕ್ಕಿರ್ತಾಳಂತೆ. ಅಯ್ಯೋ ಇವಳು ಮಾತಾಡ್ಸ್ಕೊಂಡು ಹೋದ್ರು ಅವ್ರು ಸೆನಕ್ಕಿರ್ಬೇಕಲ್ಲ, ಅವ್ರು ಮಾತಾಡ್ಸಲ್ಲ ಅವಂತವಲ್ಲ. ಓಯಪ್ಪ ಯಾರನ್ನ ಮಾತಾಡ್ಸ್ಕೊಂಡಷ್ಟು ಯಾಕೆ ಹೋಗ್ತಾವವು? ಅಯ್ಯೋ ನಮ್ಮ ಮ್ಯಾಗ್ಲೂ ಸಿಟ್ಟಿಗೆ ಮಾತಾಡಿಸ್ತಾರಮ್ಮ. ನಾವೀಗ ಮಾತಾಡ್ಸಲ್ವಲ್ಲ, ನಮ್ಮ ಮ್ಯಾಗ್ಲೂ ಸಿಟ್ಟಿಗೆ ಮಾತಾಡಿಸ್ತಾರೆ. ಅಯ್ಯೋ ನಮ್ಮ ಔಟ್ನಲ್ಲಿ ನಮಗೆಲ್ಲ ವಿರುದ್ಧ ಮಾಡ್ತಾ ಇರ್ತಾರಲ್ಲ, ಒಂದಿಷ್ಟು ಏನಾದರೂ ಸಿಕ್ಕಿದ್ರೆ ಸಾಕು ಏನೋ ಒಂದು ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಇವಾಗ ನಾವು ಮಾತಾಡಿಸ್ತಿಲ್ಲದಕ್ಕೂ ಅದಕ್ಕೂ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಕಣಮ್ಮ. ಅವಳು ಗಿರ್ಜಿಂಬೆ ಎಂತಾಳು, ನಾವು ಯಾರನ್ನ ಮಾತಾಡ್ಸಲ್ವ ಅವಳ್ತಾಗೆ ಚೆನ್ನಾಗಿರಕ್ಕೆ ನೋಡ್ತಾಳೆ ಅವಳು ಅಂತಾಳು. ನಾನು ನಾಳೆನೇನು ನೋಡಿದ್ದೀನಿ, ನಾವು ಯಾರನ್ನೂ ಮಾತಾಡ್ಸಲ್ಲ, ಅವ್ರ ತಾಗ ಅವಳು ಹೆಂಗೆ ಬೇಕಾರೋ ಹಂಗೆ ಇರ್ತೀನಿ ಅಂತಾಳೆ ಅವಳು. ಮಾತಾಡಿಸ್ಕೊಂಡು ಪಿಟಿಂಗ್ ಇಕ್ಕೊಂಡು ಇರ್ತೀನಿ ಅಂತಾಳೆ. ಇವಾಗ ನಮ್ಮ ಅಣ್ಣ ಇನ್ನೂ ನಮ್ಮ ಅಕ್ಕೆ ಗುದ್ದಾಡ್ಕೊಂಡು ಹೋಗಿರೋ ವಿಷಯ ಗೊತ್ತಾಗೈತಲ್ಲ, ಅದಕ್ಕೆ ಅವಳನ್ನ ಮಾತಾಡಿಸ್ತಾಳೆ. ಅವ್ರಿಗೆ ಫಿಟ್ಟಿಂಗ್ ಇಕ್ಬೋದು ಅಂತ. ಮಾಡ್ತಾರೆ ಹೇಳು, ಅವ್ರಂಥ ಕೆಲಸನ ಭಾಳ ಚೆನ್ನಾಗಿ ಮಾಡ್ತಾರೆ. ಯಾರನ್ನ ಮಾತಾಡಿಸ್ತಿಲ್ದವ್ರಿಗೆ ಒಟ್ಟಿನಲ್ಲಿ ಅವರಾದ್ರೂ ಮಾತಾಡಿಸ್ಕೊಂಡು ಹೋಗಿ ಹೇಳ್ತಾರೆ. ನಮ್ಮ ಮನೆಗೆ ಏನಾನ ಒಂದು ಸ್ವಲ್ಪ ವಿಷಯ ಸಿಕ್ಕೈತೆ ಅಂದರೆ ಏನಾನ ಮಾತಾಡಿಸಿ ಹೇಳೋಕ್ಕೆ ಚೆನ್ನಾಗಿರುತ್ತೆ. ನೀನು ಹೆಂಗಂದು ನಾನು ಹಂಗೆ ಅಂದೆ ವಾಣಿ ಹತ್ರ. ವಾಣಿ ಅವಾಗ ಕರ್ಕೊಂಡೋಗಿ ತೋರಿಸಿದ್ಲು. ಮೊನ್ನೆ ಬಂದಾಗಲೇ ಅವತ್ತೇನೋ ಬೇಬಿ ನಾನು ಮತ್ತೇನು ಕೇಳ್ತೀನಿ, ನಿಮ್ಮ ಮನೆಗೆ ಹಳೆ ಮನೆಗೆ ಇರ್ತೀವಿ ಅಂತ ಏನೋ ಕೇಳಿದ್ಲಂತೆ. ಬೀಳ್ಬೇಕು ಸರಿಯಾಗ ಮನೆಗೆ ಹೋಗ್ತಿದ್ದಂಗೆ ತುಕ್ಕೂ ಬೀಳಬೇಕು. ಗಿಜ್ಜಿಂಬೇಕ ಅವತ್ತಿಂದ ನಿಮ್ಮ ಮನೆ ಹತ್ರ ಹೋಗಿದ್ದೆ, ನೀವು ಸಿಗಲಿಲ್ಲ, ಅದಕ್ಕೆ ಇಲ್ಲಿಗೆ ಹುಡ್ಕೊಂಡು ಬಂದೆ. ಇಲ್ಲಿ ನೋಡಿ, ನನಗೆ ನಿಮ್ಮ ಹಳೆ ಮನೆ ಬಾಡಿಗೆ ಬೇಕಾಗಿತ್ತು. ಇವತ್ತೆಲ್ಲ ನಾವು ಸ್ವಲ್ಪ ಐಟಮ್ ಎಲ್ಲ ತೊಗೊಂಬರೋಣ ಅಂತ ಇದ್ವಿ. ಅದಕ್ಕೆ ಇವತ್ತೆಲ್ಲ ಕೊಟ್ಬಿಟ್ಟಿದ್ರೆ ನಾವು ನಾಳೆ ಎಲ್ಲನ ಹಾಲುಕ್ಸ್ಬಿಟ್ಟು ದಿನ ಚೆನ್ನಾಗೈತೆ ಅಂತ ಹೇಳಿದ್ರು. ಇವತ್ತು ಚೆನ್ನಾಗೈತೆ ದಿನ, ಅದಕ್ಕೆ ಇವತ್ತೆಲ್ಲ ಕ್ಲೀನ್ಗಿನೆಲ್ಲ ಮಾಡಿ ಸ್ವಲ್ಪ ಐಟಮ್ ತೊಗೊಂಬಂದು ನಾಳೆ ಎಲ್ಲನ ಹಾಲುಕ್ಸೋಣ ಅಂತ ಇದ್ವಿ. ಬೇಬಿನ ಕೇಳಿದೆ, ಮೊನ್ನೆ ಬಂದು ಕೇಳೋಗಿದ್ದೆ. ಅದಕ್ಕೆ ಅಮ್ಮನ ಕೇಳು ಅಲ್ಲ ಅತ್ತೆನ ಕೇಳು ಅಂತ ಹೇಳಿದ್ಲು. ಅದಕ್ಕಾಗಿ ನೀವು ಸಿಗಲಿಲ್ಲ. ಅವಾಗಲೇ ಮನೆ ಹತ್ರ ಹೋಗಿದ್ದೆ, ಎಷ್ಟು ಹೊತ್ತಿನ ತಕ್ಕ ಕೂತ್ಕೊಂಡೆ, ನೀವು ಸಿಗಲೇ ಇಲ್ಲ. ಬಂದಿದ್ದ ಕಣಮ್ಮ ನಿನ್ನ ಗಂಡ ಬಂದಿದ್ದ ಅಕ್ಕ ಕೊಡೋಕೆ ಹಿಂಗೆ ಮನೇನ ಅಂತ. ಈಗಳಪ್ಪ ನಮಗೇನು ತೊಂದರೆ ಮಾಡಬೇಡ ಅಂತ ಹೇಳಿದೆ. ಮತ್ತು ನಿಮ್ಮ ಅಮ್ಮಗೂ ನಮಗೂ ಎಲ್ಲ ಆಗಲ್ಲ, ಮತ್ತು ಅವರಿಂದ ನಾವು ಬೇಯಿಸ್ಕೊಂಬಕ್ಕಾಗಲ್ಲ. ಅವ್ರೇನೋ ಒಂದು ಅಂಬೋದು ಓಟು ಸವಾಸಲ್ಲ. ನಮ್ಗೆ ಓಟು ಯಾಕೆ ಇದೆಲ್ಲ ತಲೆನೋವು. ನಮ್ಮ ಮನೆ ನಾವು ಕೊಟ್ಟು ನಮಗೆ ಮಾತು ಕೇಳೋಕ್ಕೆ ಇಷ್ಟ ಆಗಲ್ಲ. ನಮಗೇನೋ ಒಂದು ಮಾತು ಬಂದೈತಿ ಅಂದ್ರೆ ನಾನಂತೂ ಒಂದು ಮಾತು ಯಾರು ತಗೋ ಅನ್ನಿಸ್ಕೊಳಲ್ಲ ಕಣಮ್ಮ. ಈಗ ನಾನು ಯಾರು ಸುದ್ದಿಗೂ ಹೋಗಲ್ಲ, ನಮ್ಮ ಸುದ್ದಿಗೆ ಬಂದರೆ ನಾನು ಬಿಡಲ್ಲ ಅಷ್ಟೇ. ನನ್ನ ಸುಮ್ಮನೆ ಏನೇನೋ ಅಂತಾಳೆ ನಿಮ್ಮ ಅತ್ತೆ. ಅದಕ್ಕೇನೆ ಅದು ಕೊಟ್ಬಿಡಿ ಅಕ್ಕ, ನಾವು ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಿ. ಅವ್ರ ಮುಂದೆಲ್ಲ ನಾವು ಚೆನ್ನಾಗಿರಬೇಕು. ನಮ್ಮ ಅತ್ತೆ ಮಾಡ್ತಾ ಇರೋದು ತಪ್ಪೇನೆ. ನಮಗೂ ನಮ್ಮ ಅತ್ತೆ ಬುದ್ಧಿ ಇಷ್ಟ ಆಗಲಿಲ್ಲ. ಏನು ಮಾಡಲಿ, ಏನೋ ನಮ್ಮ ಅತ್ತೆ ಹೇಳ್ದಂಗೆ ಕೇಳೋಣ ಅಂತ ಕೇಳೋಕೆ ಹೋದೆ. ಅದು ಯಾವುದೇ ಕಾರಣಕ್ಕೂ ನಮ್ಮ ಅತ್ತೆಗೂ ನಮಗೂ ಅಡ್ಜಸ್ಟ್ ಆಗಲ್ಲ. ನೋಡಮ್ಮ, ನೋಡು ನಿನ್ನ ಸೊಸೆ ಆ ಗಿರ್ಜಿಂಬೆ ಜೊತೆ ಮಾತಾಡ್ತಾ ಇರೋದನ್ನ ನೋಡು, ಹೆಂಗೆ ಮಾತಾಡ್ತಾ ನಿಂತ್ಕೊಂಡವಳೆ. ನಾಚಿಕೆ ಆಗಲ್ವಾ ಅವಳಿಗೊಂದು ಸ್ವಲ್ಪನಾದ್ರೂ? ಅಲ್ಲ ನಮ್ಮ ಅತ್ತೆಗೂ ಇವ್ರಿಗೆಲ್ಲ ಆಗಲ್ಲ ಅನ್ನೋದು ಗೊತ್ತಿದ್ದು ಕೊಟ್ಟು ಹಿಂಗೆ ಮಾತಾಡ್ತಾ ಇದ್ದಾಳಲ್ಲ ಇವಳು. ಇದಕ್ಕೆ ಕಣಮ್ಮ ಹೇಳಿದ್ದು, ನಿಮ್ಮ ಅತ್ತೆ ಒಳ್ಳೆಯಳಲ್ಲ ಅಂತೇಳಿ ನಾನು ಏನು ಮನೆ ಕೊಡೋಕ್ಕೇನು ಯೋಚನೆ ಮಾಡಲ್ಲ. ನೋಡು ಈ ಅಮ್ಮ ಹೆಂಗೆ ಮಾತಾಡ್ತಾಳು ಬಂದು. ನೀನು ಸುಮ್ಮನಿರು, ನಾನುಂಟು ನನ್ನ ಸೊಸೆ ಉಂಟು, ನೀನು ಮಾತಾಡಬೇಡ. ಯಾಕೆ ಇವಳನ್ನ ಬಂದು ಮಾತಾಡಿಸ್ತಾ ಇದೆಯಾ? ಬಾರೆ, ಮನೆಗೆ 1000 ಇರ್ತವೆ. ಎಲ್ಲರ ಮನೆಗೂ ಜಗಳ ಇದ್ದಿದ್ದೇನೆ. ಅತ್ತೆ ಸೊಸೆ ಮನೆ ಅಂದಮೇಲೆ ಅತ್ತೆ ಸೊಸೆ ಜಗಳ, ಗಂಡ ಹೆಂಡತಿ ಜಗಳ ಎಲ್ಲ ಇದ್ದಿದ್ದೆ. ಸಂಸಾರಿಕರು ಅಂದಮೇಲೆ ಒಂದಿಷ್ಟು ಸಣ್ಣ ಪುಟ್ಟ ಜಗಳಗಳು ಬಂದೇ ಬರ್ತವೆ.
ನಾನೇನೋ ತವ್ರ ಮನೆಗೆ ಹೋಗವಳೆ ಬಿಡು ಅಂತ ಸುಮ್ಮನಾಗಿದೆ. ಬಾ ಮನೆಗೆ ಬಾ ಫಸ್ಟು. ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನೀನು ಯಾಕೆ ಚೆನ್ನಾಗಿರಕ್ಕೆ ನೋಡ್ತೀಯ? ಇಂಥವ್ರನ್ನೆಲ್ಲ ಮಾತಾಡ್ಸಿದ್ರೆ ನಮ್ಮ ಲೆವೆಲ್ ಕಡಿಮೆ ಆಗುತ್ತೆ. ನಮ್ಮಮ್ಮ ಇನ್ನೂವರೆಗೂ ಆಗೈತೆ, ಯಾರ ಹತ್ರನೂ ತಗ್ಗಿ ಹೋಗಿಲ್ಲ. ಅಲ್ಲ ನೀವು ನಮ್ಮ ಅಣ್ಣ ಇನ್ನೊಂದೆಲ್ಲ ಕರ್ಕೊಂಡು ಅವ್ರನ್ನ ಮಾತಾಡ್ಸಕ್ಕೆ ಹೋಗಿದ್ದೆಲ್ಲ ಗೊತ್ತಾಗಲ್ವೇ? ಅದು ಇಂಥವ್ರನ್ನ ಬೇರೆ ಯಾರನ್ನಾದ್ರೂ ಬಿಡು ಮಾತಾಡ್ಸಿದ್ರೆ ಬಿಡಪ್ಪ ಅಂತ ಅಂತೀವಿ. ಯಾರನ್ನ ಬಿಡಪ್ಪ ಮಸ್ತಾಗೈತೆ ಕೋಟ್ಯಾಂತರ ರೂಪಾಯಿಗಟ್ಲೆ ಅಂಥವ್ರನ್ನ ಮಾತಾಡ್ಸಿ ಅವ್ರು ಏನಾದರೂ ಸಹಾಯ ಮಾಡೋಕ್ಕೆ ಅಂಬಕ್ಕೆ ಏನೋ ಇಲ್ದಾರ ಇಂಥವ್ರನ್ನ ನೀನು ಮಾತಾಡ್ಸಕ್ಕೆ ಬಂದಿದೆಯಲ್ಲ, ನೀನು ವೇಸ್ಟ್. ಅಲ್ಲ ಇಂಥವ್ರನ್ನ ನೀನು ಮಾತಾಡ್ಸಕ್ಕೆ ಬಂದಿದೆಯಲ್ಲ. ಏಯ್ ನನ್ನ ಇಷ್ಟ, ನಾನು ಯಾರನ್ನಾದ್ರೂ ಮಾತಾಡ್ತೀನಿ ಅತ್ತೆ, ಇಲ್ಲಿಂದ ಹೋಗ್ತಾ ಇರೋ ನೀನು. ನಾನು ಇವ್ರ ಮನೇಲಿ ಇರ್ತೀವಿ, ನಾವು ಇವ್ರು ಹಳೆ ಮನೆ ಕೇಳಿದ್ವಿ, ಇವ್ರ ಮನೇಲಿ ಇರ್ತೀವಿ. ನಿನ್ನ ಪಾಡಿಗೆ ನೀನು ಇರು. ಇಂಥವ್ರ ಮನೆ ಆಸ್ತಿ ಎಲ್ಲ ಕಿತ್ಕೊಂಡು ನಿನ್ನ ಪಾಡಿಗೆ ನೀನು ಇರತ್ತೆ. ಎಲ್ಲ ನೀನೇ ತಗ. ನಿಮ್ಮ ಆಸ್ತಿ ಆಗಿರ್ಬೋದು, ಏನು ಬೇಡ ನಮಗೆ, ಎಲ್ಲ ನೀನೇ ತಗ. ನಾನು ನನ್ನ ಗಂಡ ಇವ್ರ ಹಳೆ ಮನೆಗೆ ಆಗಲಿ, ಇವ್ರ ಹಳೆ ಮನೆ ಕೊಟ್ಟಿರೋದ್ರಾಗೆ ನಾವು ಇಬ್ಬರು ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿಂತೀವಿ. ಬೇಡ ನಮ್ಗೆ ಯಾರ್ದು ಬೇಡ. ಯಾರ್ದು ಆಸ್ತಿ ತಗೊಂಡು ಅವ್ರಿಗೆಲ್ಲ ನಮಗೆ ಮನಸ್ಸಿಗೆ ಬೇಜಾರು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನೀನೇ ತಗೊಂಡು ನೀನೇ ಇರು. ನಾವು ಬರಲ್ಲ ಅಂದರೆ ಬರಲ್ಲ. ನೀನು ಯಾವುದೇ ಕಾರಣಕ್ಕೆ ನೀನು ಎಷ್ಟೇ ಕರೆದ್ರೂ ಬರಲ್ಲ ನಾವು ನಿಮ್ಮ ಮನೆಗೆ. ಮನೆ ಬಿಟ್ಟಾಸಿಗೆ ಹೋಗ್ರಿ ಅಂತ ಅಂದು ಇವಾಗ ಯಾಕಮ್ಮ ಬಂದಿದೆಯಾ ತಿರ್ಗಾ ಕರಿಯೋಕ್ಕೆ? ಮನೆ ಬಿಟ್ಟಾಸಿಗೆ ಹೋಗ್ರಿ ಅಂತ ಹೇಳಿ ನಮ್ಮನ್ನೆಲ್ಲ ಕಳಿಸಿದ್ಮೇಲೆ ಇನ್ನೇನೈತೆ? ಅಲ್ಲ ಕಣೋ, ನೀನು ಇವಳು ಮಾತು ಕೇಳ್ಕೊಂಡು ಇವ್ರನ್ನೆಲ್ಲ ಮಾತಾಡಿಸ್ತೀಯಲ್ಲ, ಎಷ್ಟು ಚೀಪ್ ಆಗ್ತೀಯ ನೀನು. ಅಲ್ಲ ಕಣೋ, ನಿನ್ಗೇನು ಒಂದ್ಸಲ್ವೇನೋ ಹೆಂಡ್ತಿ ಮಾತು ಕೇಳಿ ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬಂದಿದ್ಯಲ್ಲೋ. ಅಮ್ಮ ನಮ್ಗೆ ಯಾರು ಪ್ರೀತಿ ಕೊಡ್ತಾರೋ ಅವ್ರ ಜೊತೆಗೆ ಇರ್ತೀವಿ. ಹೋಗು, ನೀನು ನೋಡ್ಕೊಂಡು ಅವ್ರ ಅಜ್ಜಿನೆಲ್ಲ ನೋಡ್ಕೊಂಡು ನೀನು ಇರು ಅಷ್ಟೇ. ನಾವೇನು ಕೇಳಲ್ಲ, ನಿಂದ ಆಸ್ತಿನೂ ಬೇಡ, ಏನು ಬೇಡ, ನಮ್ಗೆ ಏನು ಕೊಡಲೇ ಬೇಡ. ನೀನು ನನ್ನ ಹೆಂಡ್ತಿ ಕೂಲಿ ಮಾಡ್ಕೊಂಡು ಉಣ್ತೀವಿ ಅಷ್ಟೇ. ನಿನ್ನ ಮಾತು ಕೇಳ್ಕೊಂಡು ಸುಮ್ಮನೆ ನಾವೆಲ್ಲರ ತಾವು ಕೆಟ್ಟವ್ರಾಗಬೇಕು. ಅಮ್ಮ ಅಮ್ಮರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ಸೋರು, ಇವಾಗೆಲ್ಲ ಮಾತಾಡ್ಸಿಲ್ದಂಗಾದ್ರು ನೀನು ನಿಂತಾನ. ಅಣ್ಣ ನೀನು ಇಂಥವ್ರ ಮಾತೆಲ್ಲ ಕೇಳಿ ಹಿಂಗೆ ಮಾತಾಡ್ತಾ ಇದೆಯೇನೋ? ಅಲ್ಲ ನೋಡು, ನೀನು ಹೆಂಡ್ತಿ ಮಾತು ಹೆಂಗೆ ಕೇಳ್ತಾ ಇದೆಯಾ? ಮೊದಲು ಹಂಗೆ ಬೈಕೆಂತಿದ್ದೆ. ನಾನು ಯಾರ ಮುಂದೂ ತಲೆ ತಗ್ಸಲ್ಲ. ನಾನು ನೋಡಿ ನನಗೆ ಹೆಣ್ಣು ಕೊಡ್ತಿಲ್ದವರೆಲ್ಲ ನಾ ಪಶ್ಚಾತ್ತಾಪ ಪಡಬೇಕು ಅಂತ ಹೇಳ್ತಿದ್ದರು. ಇವಾಗ ನನಗೇನು ಕೊಟ್ಟಿಲ್ಲ ನಮ್ಮ ಮಾಮ ಅಂತೇಳಿ ಬೇಜಾರು ಮಾಡ್ಕೊಂಡಾನು. ಈಗ ನಮ್ಮ ಮಾಮರೆಲ್ಲ ಒಳ್ಳೆಯವರು ಅಂತ ಹೇಳ್ತಾ ಇದೆಯೇನೋ? ಒಳ್ಳೆಯವ್ರು ಅಂತಲೇ ಹೇಳೋದು. ಅವ್ನಿಗೆ ಇವಾಗಾದ್ರೂ ಅರ್ಥ ಆಗೈತಲ್ಲ. ನೀನು ಸುಮ್ಮನಿರು. ಈಗ ನಾನು ಅವರು ಬಂದು ನನ್ನ ಹತ್ರ ನಮ್ಮ ಮನೆ ಬಾಗಿಲಿಗೆ ಯಾರೇ ತಗ್ಗಿ ಬಂದವ್ರೆ ಅಂದ್ರೆ ನಾನು ಮಾಡ್ಕೊಡ್ತೀನಿ. ಒಳ್ಳೆ ಮನಸ್ಸಿಂದನ ಬದಲಾಗಿ ಬಂದವ್ರೆ ಅಂದರೆ ಖಂಡಿತ ಮಾಡ್ಕೊಂಡು ಕೊಡ್ತೀನಿ. ಸೊಸೆ ಭಾಳ ಒಳ್ಳೆ ಈಗ ಗೊತ್ತಾಗ್ತೈತಿ. ಸುಮ್ಮನೆ ನೀನೇ ಕೆಡಿಸಿದ್ದೆ. ಗಿಜ್ಜಿಮ್ಬೇಕಾ? ನಮ್ಮ ಅತ್ತೆ ಮಾತು ಕೇಳಿ ನಾನು ಎಲ್ಲರ ಹತ್ರನೂ ಕೆಟ್ಟಾಳಾಗಿದ್ದು. ನಾನು ಅದಕ್ಕೆ ಇವತ್ತೆ ಮಾತು ಕೇಳಿ ನಾನು ಯಾಕೆ ಎಲ್ಲರ ಹತ್ರ ಕೆಟ್ಟಾರಾಗಬೇಕು? ನಾನು ಕೆಟ್ಟಾರಾಗಲ್ಲ. ಇನ್ಮೇಲೆ ನಾನಾಯ್ತು, ನನ್ನ ಕೆಲಸ ಆಯಿತು ಅಮ್ಮಂಗೆ ನನಗೆ ಹೆಂಗಿರ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಯಾರ ಸವಾಸಕ್ಕೂ ಹೋಗಲ್ಲ. ಇನ್ಮೇಲಿಂದ ಯಾವ ಆಸ್ತಿನೂ ಬೇಡ, ಎಂಥದ್ದು ಬೇಡ ನಮಗೆ. ನಿಮ್ಮ ಪಾಡಿಗೆ ನೀವು ಇರ್ರಿ. ನೀವೇ ಇಟ್ಕೊಳ್ರಿ. ತವ್ರ ಮನೆ ಆಸ್ತಿ, ಗಂಡನ ಮನೆ ಆಸ್ತಿ ಎಲ್ಲ ನೀವೇ ಇಟ್ಕೊಳ್ರಿ. ಯಾವುದು ನಮಗೆ ಬೇಡ. ಎಲ್ಲ ನೀವೇ ಇಟ್ಕೊಂಡು ಎಲ್ಲ ನೀವೇ ಆಸ್ತಿ ಎಲ್ಲ ತಗೊಂಡೋಗಿ. ನಮಗೆ ಯಾವ ಆಸ್ತಿ ಬೇಡ, ಏನು ಬೇಡ. ನಮ್ಮ ಪಾಡಿಗೆ ನಾವು ಹೆಂಗೋ ಇರ್ತೀವಿ. ನಾನು ನನ್ನ ಗಂಡ, ನಮಗೆ ನೀವು ತೊಂದರೆ ಮಾಡಬೇಡಿ ಅಷ್ಟೇ. ನಡಿ ಗಿರ್ಜಿಂಬೇಕಾ, ಇವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬಾತಾನು ಏನು ಮಾತಾಡಕ್ಕೆ ಹೋಗ್ಬೇಡ, ಅವ್ರು ಹಂಗೆ ಮಾತಾಡ್ತಾನೆ ಇರ್ತಾರೆ. ನೋಡಮ್ಮ, ನೋಡು ಎಂಥ ಕಾಲ ಬಂತು ನೋಡಮ್ಮ. ಅಲ್ಲ ನೋಡು, ಅವ್ನು ಎಷ್ಟು ಹೆಂಗೆ ಬೈಕಂತ ಇದ್ದಾನೋ. ಅವ್ನು ಯಾರ ಹತ್ರನೂ ತಗ್ಗಿ ಹೋಗಿಲ್ದ ನಮ್ಮ ಅಣ್ಣನ ಹೆಂಗೆ ಬದಲಾಯಿಸ್ಬಿಟ್ಟವಳೆ ಇವಳು ಅಂತ. ಇಲ್ಲದೆಲ್ಲ ಹೇಳ್ಕೊಟ್ಟು ನೋಡಮ್ಮ ಹಿಂಗೆ ತಗ್ಗು ಹೋದ್ರೆ ನಮಗೆ ಮರ್ಯಾದೆ ಇರ್ತವೆ. ಇರೋನೊಬ್ಬ ನಮ್ಮ ಅಣ್ಣಯ್ಯ ಕರೆದ್ರು ಬರಲ್ವಲ್ಲ. ಇವಾಗ ಇವ್ರಿಗೆಲ್ಲ ಖುಷಿ ಆಗ್ಬಿಟ್ಟಿರುತ್ತೆ. ಎಲ್ಲ ಜಗಳ ಆಡ್ಕೊಂಡ್ರು, ದೂರ ಆದರು, ನಮ್ಮ ಹತ್ರ ಬಂದರು ಮಗ ಸೊಸೆ ಅಂತೇಳಿ ಖುಷಿ ಆಗ್ಬಿಟ್ಟೈತೆ. ಅಯ್ಯೋ ಅದೆಲ್ಲ 2 ದಿನ ತಡಿ ನೋಡಿ ಮತ್ತೆ ಬಂದೇ ಬರ್ತಾರೆ. ಅವ್ರು ಇನ್ನೆಲ್ಗೆ ಹೋಗ್ತಾರೆ? ಎಲ್ಲಿ ಕೆಲಸ ಮಾಡ್ಕೊಂಡು ಅವಳ ಕೈಲೆಲ್ಲಿ ದುಡ್ಕೊಂಡು ತುಂಬ ಯೋಗ್ಯತೆ ಐತೆ, ದುಡಿಯೋಕ್ಕಾಗಲ್ಲ. ಬಂದೇ ಬರ್ತಾಳೆ, ಸುಮ್ಮನಿರು. ಏನು ಬರ್ತಾರೋ ಏನೋ. ಏನೋ ಒಂಥರ ಮಾಡ್ತಾ ಇದ್ದಾರೆ ಇವರೆಲ್ಲನ. ನನಗಂತೂ ಭಾಳ ಸಿಟ್ಟು ಬರ್ತಾಯಿತೆ. ನೆನೆಸ್ಕೊಬಿಟ್ರೆ ಅಷ್ಟಿಷ್ಟು ಕೋಪ ಬರ್ತಾಯಿಲ್ಲ. ನನಗೂ ಹಂಗೆ ನೋಡಿ ನನಗೂ ಭಾಳ ಸಿಟ್ಟು ಬಂದಂಗಾಯ್ತು. ನಮ್ಮ ಮರ್ಯಾದೆ ತೆಗಿತಾ ಇದ್ದಾರೆ ಅವರೆಲ್ಲನ ಅಂತ ಅನ್ನಿಸ್ತೈತೆ. ನೋಡೋದ್ರಲ್ಲ ವೀಕ್ಷಕರೇ, ನನ್ನ ಮಗನ ಸೊಸೆ ಆ ಗಿರ್ಜಿಮ್ ಮೇಲೆ ಮಾತಾಡ್ಸೋದು ನೋಡಿ, ಆ ಗಿರ್ಜಿಮ್ ಮನೆಗೆ ಬರ್ತಾ ಇರೋ ವಿಷಯ ಕೇಳಿ ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟೈತೆ. ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಸಿಟ್ಟು ಬಂದ್ಬಿಟ್ಟೈತೆ. ಆದ್ರೂ ಸುಮ್ಮನೆ ಅನುಸರಿಸ್ಕೊಂಡಿದ್ದೀನಿ ಕಡಿಮೆ ಮಾಡ್ಕೊಂಡು. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.